ಕಾಂಗ್ರೆಸ್ ಪಕ್ಷಕ್ಕೆ ಒಂದಿಲ್ಲೊಂದು ಸಂಕಷ್ಟಗಳು ಎದುರಾಗ್ತಾನೆ ಇದೆ. ಮೊದಲಿಗೆ ರಾಮ ಮಂದಿರ, ಆಮೇಲೆ ಹನುಮ ಧ್ವಜ ದಂಗಲ್, ಆಮೇಲೆ ಡಿ.ಕೆ. ಸುರೇಶ್ ಅವರ ದೇಶ ವಿಭಜನೆಯ ಮಾತು. ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಅದೇ ರೀತಿಯಾಗಿ ಸಂಕಷ್ಟ ಎದುರಾಗ್ತಾ ಇದೆ. ಅದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾತಿಂದ. ಇಲ್ಲಿ ಹಿಂದೂ ವಿವಾದದ ಸುಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಿಕ್ಕಾಕೊಂಡಿದ್ದಾರೆ. ಹೀಗಾಗಿ ಹಿಂದೂ ಪದ ಅವಹೇಳನ ಮಾಡಿದ್ದಕ್ಕಾಗಿ ಸತೀಶ್ ಜಾರಕಿಹೊಳಿಗೆ ಇದೀಗ ಸಂಕಷ್ಟ ಎದುರಾಗ್ತಾ ಇದೆ, ಶಾಕ್ ಎದುರಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಹಿಂದೂ ಪದ ಅವಹೇಳನ ಮಾಡಿದ್ದ ಜಾರಕಿಹೊಳಿಗೆ ಇದೀಗ ಶಾಕ್ ಎದುರಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ವಿರುದ್ಧ ಕೇಸ್ ನಡೆಸೋದಕ್ಕೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಅದರಲ್ಲೂ ಬೆಂಗಳೂರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಆದೇಶವನ್ನು ಹೊರಡಿಸಿರೋದು. IPC ಸೆಕ್ಷನ್ 153 ಹಾಗೆ 500 ಇದರ ಅಡಿಯಲ್ಲಿ ಕೇಸ್ ದಾಖಲಿಸಿ ವಿಚಾರಣೆಯನ್ನ ನಡೆಸೋದಕ್ಕಿದೆ. ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಇದೇ ರೀತಿಯಾಗಿ ಒಂದಿಲ್ಲೊಂದು ಸಂಕಷ್ಟ. ಒಂದು ಕಡೆ ರಾಮ ಮಂದಿರಕ್ಕೆ ನಾವು ಹೋಗೋದಿಲ್ಲ ಅಂತಂದ್ರು, ಆಮೇಲೆ ಈಗ ಹೋಗಲ್ಲ, 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಯ್ತಲ್ಲ, ಅವತ್ತು ಹೋಗಲ್ಲ, ಬೇರೆ ದಿನ ಹೋಗ್ತೀವಿ ಅಂತೇಳಿ ತಿರುಚಿದ್ರು. ಅದಾದಮೇಲೆ ಹನುಮ ಧ್ವಜ ದಂಗಲ್. ಇದೀಗ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯಿಂದಾಗಿ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಮಾದೇಶ್, ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದಿಲ್ಲೊಂದು ಸಂಕಷ್ಟಗಳಿಗೆ ಎದುರಾಗ್ತಾನೆ ಇದೆ. ಅದರಲ್ಲೂ ರಾಮ ಮಂದಿರ ಆಯಿತು, ಅದಾದ ಮೇಲೆ ಹನುಮ ಧ್ವಜ ದಂಗಲ್ ಆಯಿತು, ದೇಶ ವಿಭಜನೆ ಮಾತಾಡಿದ್ರು ಡಿ.ಕೆ. ಸುರೇಶ್, ಇದೀಗ ಸತೀಶ್ ಜಾರಕಿಹೊಳಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ IPC ಸೆಕ್ಷನ್ ಏನು ಹೇಳುತ್ತೆ, ಡೀಟೇಲ್ಸ್ ಕೊಡೋದಾದ್ರೆ? ಶರತ್, ಖಂಡಿತವಾಗ್ಲೂ ಕೂಡ ಕಳೆದ 1 ವರ್ಷದ ಹಿಂದೆ ಸಚಿವ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿರು ಒಂದು ಹೇಳಿಕೆಯನ್ನ ನೀಡ್ತಿರ್ತಾರೆ. ಅಂದ್ರೆ ಬೆಳಗಾವಿಯ ನಿಪ್ಪಾಣಿಯಲ್ಲಿ ಒಂದು ಭಾಷಣವನ್ನ ಮಾಡ್ತಿರ್ತಾರೆ. ಆ ವೇಳೆ ಹಿಂದೂ ಪದದ ವಿಚಾರವಾಗಿ ಒಂದು ಹೇಳಿಕೆಯನ್ನ ನೀಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಹಿಂದೂ ಪದ ಏನಿದೆ, ಈ ಒಂದು ಪದ ಅಶ್ಲೀಲವಾಗಿರುತ್ತೆ, ಪರ್ಷಿಯನ್ ಭಾಷೆಯಿಂದ ಈ ಒಂದು ಪದವನ್ನ ಬಳಸಲಾಗುತ್ತೆ, ಅದಕ್ಕೂ ಮತ್ತು ಹಿಂದೂಗೇನು ಸಂಬಂಧ ಇಲ್ಲ, ಅದನ್ನ ನಾವು ಯಾಕೆ ಬಳಸಬೇಕಂತೇಳಿ ಸ್ಟೇಜ್ನಲ್ಲಿ ನೇರವಾಗಿ ಸಾಕಷ್ಟು ಜನರ ಮುಂದೆ ಮಾತನಾಡುವಂತ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಮಾಡಿರ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷ ಸಾಕಷ್ಟು ವಿವಾದ ಸೃಷ್ಟಿಯಾಗುತ್ತೆ. ಜೊತೆಗೆ ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ಆಕ್ರೋಶನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಲಾಗಿರುತ್ತೆ. ಅವಾಗಿನ್ನೂ ಕೂಡ ಎಲೆಕ್ಷನ್ ಬಂದಿರಲಿಲ್ಲ, MLA ಎಲೆಕ್ಷನ್ ಕೂಡ ಬಂದಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಈ ಒಂದು ವಿವಾದಾತ್ಮಕ ಹೇಳಿಕೆ ಸಾಕಷ್ಟು ಚರ್ಚೆ ಆಗಿತ್ತು. ಹಿಂದೂ ಧರ್ಮದ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಅವರು ಈ ರೀತಿಯಾದಂಥ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ಗೆ 1 ವರ್ಷದ ಹಿಂದೆ ಸಾಕಷ್ಟು ಮುಜುಗರವನ್ನು ಉಂಟು ಮಾಡಿತ್ತು. ಜೊತೆಗೆ BJP ನಾಯಕರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶನ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಅವರ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕು ಅಂತ ಹೇಳಿ ಒಂದಷ್ಟು ವಾಗ್ದಾಳಿಯನ್ನು ಕೂಡ ನಡೆಸುವಂಥ ಕೆಲಸವನ್ನು ಮಾಡಿದ್ರು. ಸರ್ಕಾರ ಕೂಡ ಕೋರ್ಟ್ಗೂ ಕೂಡ ಕೇಸನ್ನು ದಾಖಲಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಆವತ್ತು ದಿಲೀಪ್ ಎನ್ನುವಂಥ ವಕೀಲರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಒಂದು ಖಾಸಗಿ ದೂರನ್ನ ಕೊಡುವಂಥ ಕೆಲಸನ ಮಾಡಿರ್ತಾರೆ. ಈ ರೀತಿ ಒಂದು ಧರ್ಮದ ವಿಚಾರವಾಗಿ ಅಶ್ಲೀಲವಂತ ಪದವನ್ನ ಬಳಕೆ ಮಾಡಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅಂತೇಳಿ ಅವರ ವಿರುದ್ಧ ದೂರು ದಾಖಲಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಆವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈ ಒಂದು ಪ್ರಕರಣವನ್ನ ರದ್ದುಗೊಳಿಸುತ್ತೆ, ಅಂದ್ರೆ ಕ್ಯಾನ್ಸಲ್ ಮಾಡಿರುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿಯನ್ನು ಕೂಡ, ಅಂದ್ರೆ ಹೈಕೋರ್ಟ್ಗೂ ಕೂಡ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮನವಿಯನ್ನು ಸಲ್ಲಿಸಲಾಗಿರುತ್ತೆ. ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ಆದೇಶವನ್ನು ನೀಡುವಂಥ ಕೆಲಸವನ್ನು ಮಾಡಿದೆ ಸೆಷನ್ ಕೋರ್ಟ್ಗೆ. ಈ ಒಂದು ಪ್ರಕರಣದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸನ್ನು ದಾಖಲಿಸಿಕೊಳ್ಳಬಹುದು. IPC ಸೆಕ್ಷನ್ 153 ಮತ್ತು 500 ಪ್ರಕಾರವಾಗಿ ಈ ಒಂದು ಕೇಸನ್ನು ದಾಖಲಿಸಿಕೊಂಡು ಅವರ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲಿಸಬಹುದು ಅಂತೇಳಿ ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ನೀಡುವಂಥ ಕೆಲಸವನ್ನು ಮಾಡಲಾಗಿದೆ. ಹಾಗಾದರೆ ಈ ಒಂದು ಸೆಕ್ಷನ್ಗಳು ಏನು ಹೇಳುತ್ತೆ ಅನ್ನೋದಂತಾದರೆ, IPC ಸೆಕ್ಷನ್ 153 ಈ ಒಂದು ಕೇಸ್ ಏನಿದೆ, ಓರ್ವ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಮತ್ತು ದುರುದ್ದೇಶದಿಂದ ಒಂದು ಹೇಳಿಕೆಯನ್ನು ನೀಡಿ ಅದರಿಂದ ಪ್ರಚೋದನೆ ಮಾಡಿ ಒಂದಷ್ಟು ದಾಂಧಲೆಗಳಿಗೆ ಕಾರಣ ಆಗುವಂಥ ಹೇಳಿಕೆಯನ್ನು ನೀಡಿದರೆ ಅಂಥವರ ವಿರುದ್ಧ IPC ಸೆಕ್ಷನ್ 153 ಅಡಿ ಕೇಸನ್ನು ದಾಖಲಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಈ ಒಂದು ಸತೀಶ್ ಜಾರಕಿಹೊಳಿ ಹೇಳಿಕೆ ಏನಿತ್ತು, ನಿಪ್ಪಾಣಿಯಲ್ಲಿ ನೀಡಿರುವಂಥ ಹೇಳಿಕೆ, ಅದರಿಂದ ಧರ್ಮದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತು, ಒಂದಷ್ಟು ಕಡೆ ಪ್ರತಿಭಟನೆ ಆಯಿತು. ಹೀಗಾಗಿ ಇದು ಪ್ರಚೋದನೆ ನೀಡಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆ ಒಂದು ಕಾರಣದಿಂದಾಗಿ IPC ಸೆಕ್ಷನ್ 153 ಅಡಿ ಕೇಸನ್ನು ದಾಖಲಿಸುವಂತೆ, ಕ್ರಿಮಿನಲ್ ಕೇಸನ್ನು ದಾಖಲಿಸುವಂತೆ ಈಗಾಗಲೇ ಸೆಷನ್ ಕೋರ್ಟ್ಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ರೆಫರ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಮತ್ತೊಂದು ಕಡೆ 500 IPC ಸೆಕ್ಷನ್ 500 ಕೂಡ ಇಲ್ಲಿ ಜನಪ್ರತಿನಿಧಿಗಳು ಈ ರೀತಿ ಶಾಸಕ ಆಗಿರ್ಬೋದು,
ಈ ರೀತಿಯಾದಂಥ ಜನಪ್ರತಿನಿಧಿಗಳು ಏನು ಹೇಳಿಕೆ ನೀಡ್ತಾರೆ ಅಂಥವ್ರ ವಿರುದ್ಧ ಕೇಸನ್ನು ದಾಖಲಿಸಿಕೊಳ್ಳೋದಕ್ಕೆ ಈ ಒಂದು ಸೆಕ್ಷನ್ ಅನ್ನು ಯೂಸ್ ಮಾಡಲಾಗುತ್ತೆ. ಸದ್ಯಕ್ಕೆ ಸತೀಶ್ ಜಾರಕಿಹೊಳಿಗೆ ತಮ್ಮ ಒಂದು ಪದ ಅಂದ್ರೆ 1 ವರ್ಷದ ಹಿಂದೆ ಏನು ಹೇಳಿಕೆ ನೀಡಿದ್ರು ಅದರಿಂದ ಈಗ ಕಾನೂನು ಸಂಕಷ್ಟ ಎದುರಾಗಿದೆ. ಈ ಮುಂದೆ ಅವರು ಯಾವ ರೀತಿಯಾಗಿ ಅದರ ವಿರುದ್ಧ ಹೋರಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶರತ್, ಎಸ್, ನೋಡೋಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಯಾವ ರೀತಿ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳನ್ನ ಪಡ್ಕೊಳ್ಳುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಮಾದೇಶ್.